ನೋಡ್ರಿ ಎಕಡೆ ತೊಂತ್ರಿ ಕಡೆ ಮ್ಯಾಕ್ ತಗೋಣ ಹಿಂಗೆ ಎಸ್ ಕೆ ಸರ್ ಸ್ವಲ್ಪ ಸರಿ ರೀ ಅವ್ರ ದುಡ್ಡು ये मुद्दा ये शुक्ला बुला हाँ भाई बुला सर ए तेरी माँ का छुरी फोन करे जाओ अब्बा ಮ್ಯಾಗ ನಡ್ರಿ ಮ್ಯಾಗ ಕಡೆ ಹೋಯ್ರಿ ಯಾ ಕಡೆ ಹೋಯ್ಬೇಡ್ರಿ ಇಲ್ಲ ಹಾಕ್ರಿ ಮತ್ ಮನ್ಯಾಗ ಬಂದು ಇದು ಮಾಡ್ತಾರ ಇಲ್ಲ ಹಾಕ್ರಿ ಸರ ಸರ್ ಹಂಗ ಕಳಿಸ್ಬೇಡ್ರಿ ಅವ್ರ ಮನೆಯವ್ರ ಮತ್ತೆ ಅಲ್ಲಿ ಬಂದ್ ಕಿಶನ್ ಅವ್ ಮುಕ್ಕರ್ತಾವ ಲಾಲ್ಯ ಲೇ ಮನೆಯವ್ರ ಮುಕ್ಕರ್ತಾರಲೇ ಅವ್ರ ಏ ಸರಿ ಸರಿ ಕಡೆ ಬರ್ರಿ ಎಲ್ಲ ಸುಮ್ಮಂದಿ ಏಯ್ ಚಂದ್ರ ಸರಿ ಏ ಸರಿ ಏ ಅಪ್ಪಿ ಸರ್ ಸರ್ ಯಾರೇ ಬರಗುಡಿಸ್ಬೇಡ್ರಿ ಕಡೆ ಸರಿ ಮುಂದೆ ಏ ಸರಿ ಸರ್ 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 ಹೇಳಿ. ಇವತ್ತಿನ ದಿವಸ ನಮ್ಮ ಬೋಯಿ ಒಡ್ರ ಸಮಾಜ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಎಲ್ಲ ಸೇರಿದಂಥ ಉದ್ದೇಶ ಏನಂದರೆ ಇದೇ ಕಳೆದ 12 ತಾರೀಕು ಮತ್ತು 2026ರಂದು ಏನು ಘಟನೆ ನಡೆದಿದೆ ಸಂಜನಾ ಮೃತಪಟ್ಟ ಸಂಜನಾ ಮತ್ತು ನಂದಿನಿ ಅಂತ 15 ವಯಸ್ಸಿನ ಬಾಲಕಿಯರ ಮೇಲೆ ಅದು ಏನಾಗಿದೋ ನಮಗಂತೂ ಗೊತ್ತಿಲ್ಲ. ಬಟ್ ಮೃತದೇಹಗಳು ಬಾವಿಯಲ್ಲಿ ಸಿಕ್ಕಿದೆ. ಕೈಗೆ ಓಡ್ನಿ ಕಟ್ಟಿ ಅದು ಒಂದು ಸಂಶಯದ ಮರಣ ಅಂತ ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಮತ್ತು ಇದೇ ರೀತಿಯಾಗಿ ಇನ್ನಿವರೆಗೂ ಯಾವುದೇ ಥರದ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಿಲ್ಲ. ಮತ್ತು ಮುಂದೆ ಬರ್ತಕ್ಕಂಥ 21 ತಾರೀಕಿಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮದು ಕಳಕಳಿ ವಿನಂತಿ ಇದೆ, ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಬಡ ಕುಟುಂಬಗಳಿಗೆ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ನಾನು ಸಂಜು ಮಂಜಳ್ಕರ್. ಮತ್ತು ಅದೇ ರೀತಿಯಾಗಿ ಈ ವಿದ್ಯಾರ್ಥಿನಿಗಳು ಒಬ್ಬರು 9ನೇ ಕ್ಲಾಸ್, ಇಬ್ಬರು 9ನೇ ಕ್ಲಾಸ್ ಓದ್ತಾ ಇದ್ರು. ಮತ್ತು ಈ ವಿದ್ಯಾರ್ಥಿಗಳ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಒಳ್ಳೆಯ ಸಹಾಯವನ್ನು ಆಗಬೇಕು ಮತ್ತು ಅವರ ಕುಟುಂಬದಲ್ಲಿ ಯಾರಿಗಾದರೂ ಒಂದು ನೌಕರಿ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಸಮಾಜ ವತಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಇದೇ ಥರ ನಮ್ಮ ಸಮಾಜ ಅಲ್ಲ, ಯಾವುದೇ ಸಮಾಜಕ್ಕೂ ಈ ಥರ ಅನ್ಯಾಯ ಆಗಬಾರ್ದು ಅಂತೇಳಿ ನಾವೆಲ್ಲರೂ ವತಿಯಿಂದ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ಸಂಜು ಮಂಜಳ್ಕರ್ ಅಂತೇಳಿ ಯುವ ಮುಖಂಡ ಗುಲ್ಬರ್ಗ. ಸರ್ ಹೇಳಿ. ಇವತ್ತಿನ ದಿನ ಪತ್ರಿಕಾ ಪುಷ್ಟಿ ಮೂಲಕ ವಿಷಯ ತಿಳಿಸ್ಪಡೋದು ಏನಂತಪ್ಪ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ಇಜೇರಿ ಗ್ರಾಮದ ಹೊರ ವಲಯದಲ್ಲಿ ಬೆಳದೇಶಿಗೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಸಂಡೋಸ್ಗೆ ಹೋಗಿದ ಇಬ್ಬರು ದಲಿತ ಬಡ ಬೋಯಿ ಒಡ್ರ ಸಮಾಜದ ಅಪ್ರಾಪ್ತ ಸೋದರಿಯರು ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಹಲವಾರು ಅನುಮಾನಗಳಿಂದ ಕೂಡಿದೆ. ಈ ವಿಶೇಷ ಪ್ರಕರಣವನ್ನು ವಿಶೇಷ ತಂಡನೆ ರಚನೆ ಮಾಡಿ ತನಿಖೆ ಮಾಡಲು ಆಗ್ರಹಿಸಿ ಈ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 25 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಬೇಕು ಮತ್ತು CID ತನಿಖೆಗೆ ಆಗ್ರಹಿಸಿ ಇದೇ ದಿನಾಂಕ ನಮ್ಮ ಜವರ್ಗಿ ತಾಲೂಕಿನ ಬೋಯಿ ಒಡ್ರ ಸಮಾಜದ ವತಿಯಿಂದ 21ನೇ ತಾರೀಕು 4ನೇ ತಿಂಗಳು 2026ರಂದು ಪಟ್ಟಣದಲ್ಲಿ ಏನದ ಬೃಹತ್ ಪ್ರತಿಭಟನೆಯ ಮೂಲಕ ಮೆರವಣಿಗೆ ಮೂಲಕ ಏನದ ಮಾನ್ಯ ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಏನದ ಮನವಿ ಪತ್ರ ಕೊಡೋ ಮೂಲಕ ನಮ್ಮ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ ಇಲ್ಲಿ ತನಕನೂ ಘಟನೆಯಾಗಿ ಸುಮಾರು 1 ವಾರಗಳು ಗತಿಸ್ತಾ ಇದ್ರು ಕೂಡ ಇಲ್ಲಿ ತನಕ ಯಾರೂ ಸಹ ಸ್ಪಂದನೆ ಮಾಡಿಲ್ಲ. ಮತ್ತೆ ಈ ಒಂದು ತನಿಖೆ ಈ ಪ್ರಕರಣವನ್ನು ಏನಾದ ಮುಚ್ಚಿ ಹಾಕುವ ಕಾರಣದ ಕೈಗಳು ಕೂಡ ಸತತವಾಗಿ ಪ್ರಯತ್ನ ಮಾಡಕತ್ತವ. ಹಾಗೆ ಪೊಲೀಸ್ ಇಲಾಖೆಯು ಸಹ ಈ ಒಂದು ಪ್ರಕರಣಗಳಲ್ಲಿ ಅಷ್ಟೊಂದು ಮುತುವರ್ಜಿ ವಹಿಸದೇ ಇರುವುದು ಕೂಡ ಮನಸ್ಸಿಗೆ ನೋವಾಗ್ಯದ. ಇವತ್ತು ನಮ್ಮ ಭೂವಿ ಸಮಾಜದ ಅಪ್ರಾಪ್ತ ವಿದ್ಯಾರ್ಥಿಗಳು ಇವತ್ತು ಶಾಲೆ ಕಲಿತಕ್ಕಂಥ ವಿದ್ಯಾರ್ಥಿಗಳು 7:30 ಗಂಟೆಗೆ ಸಾಯಂಕಾಲ
ಏನು ಬೇರೆ ದೇಶಕ್ಕೆ ಸಂಡೋಸ್ಕಂತ ಹೋಗಿರುವ ಸಂದರ್ಭದಲ್ಲಿ ಏನು ಆ ಮಕ್ಕಳು ಇವತ್ತಿನ ದಿನ ರಾತ್ರಿ ಬರದೇ ಇರುವುದನ್ನು ಕಂಡು ಗಾಬರಿಗೊಂಡು ನಮ್ಮ ತಾಯಂದಿರು ಮತ್ತು ಕುಟುಂಬ ಸದಸ್ಯರು ರಾತ್ರಿ ನೈಟ್ ಸಮಯದಲ್ಲಿ ಏನಾದ್ರು ಸುಮಾರು 7:30 ಗಂಟೆಯಿಂದ ಸುಮಾರು ರಾತ್ರಿ 11ರಿಂದ 12:30 ಗಂಟೆ ತನಕನೂ ಏನು ಹುಡುಕಾಡಿದ್ರು ಕೂಡ ಮಗಳು ಸಿಗ್ಲಿಲ್ಲ. ಒಂದು ಬಾವಿ, ಆ ಒಂದು ಸಂಡೋಸ್ ಕೂಡ ಒಂದು ಏನು ಬರದರ್ಶಿ ಜಾಗದಕ್ಕಿಂತ ಒಂದು 500 ಮೀಟರ್ ದೂರದಲ್ಲಿರ್ತಕ್ಕಂಥ ಬಾವಿಯಲ್ಲಿ ಆ ಚಪ್ಪಲಿಗಳನ್ನ ಕಂಡಿರುವುದನ್ನು ಕಂಡು ಗಾಬರಿಗೊಂಡು ರಾತ್ರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನು ಮಾತನಾಡಿ ಬೆಳಗ್ಗೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಮೃತದೇಹಗಳು ಅನುಮಾನಾಸ್ಪದ ರೀತಿಯಲ್ಲಿ ಕೈಗೆ ಓಡಿನಿಯನ್ನು ಕಟ್ಟಿರತಕ್ಕಂಥ ರೀತಿಯಲ್ಲಿ ದೇಹಗಳು ಸಿಕ್ಕಿರುವುದು ನಮಗೆಲ್ಲರಿಗೂ ಕೂಡ ಒಂದು ಭಯದ ವಾತಾವರಣವನ್ನ ಇವತ್ತಿನ ದಿನ ಇಜೇರಿ ಗ್ರಾಮದಲ್ಲಿ ಜವರಿ ತಾಲೂಕು ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಮೂಡಿದೆ. ಹಾಗಾಗಿ ಈ ತನಿಖೆಯನ್ನ CID ತನಿಖೆಗೆ ಒಪ್ಪಿಸಬೇಕು ಮತ್ತು ವಿಶೇಷ ರೀತಿಯಲ್ಲಿ ತನಿಖಾ ತಂಡ ರಚನೆ ಮಾಡಿದಾಗ ಇದೇ ರೀತಿ ಮತ್ತೊಬ್ಬ ಮಕ್ಕಳಿಗೂ, ಮಹಿಳೆಯರಿಗೂ ಮತ್ತು ನಮ್ಮ ಮುದ್ದು ಸೋದರಿಗೂ ಕೂಡ ಇಂಥ ದುರ್ಘಟನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರಕರಣವನ್ನ ಬೆಳಕಿಗೆ ಬರಬೇಕು. ಅದೇ ರೀತಿ ನಮ್ಮ ಬಡ ಕುಟುಂಬಕ್ಕೆ ಸರ್ಕಾರ ಕೂಡಲೇ 25 ಲಕ್ಷ ರೂಪಾಯಿಗಳನ್ನ ಎರಡೂ ಕುಟುಂಬಕ್ಕೆ, ಒಂದೊಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿನ ಹಣವನ್ನ ಮಂಜೂರು ಮಾಡಬೇಕು ಮತ್ತು ತನಿಖೆಯನ್ನ ಮಾಡಬೇಕು. ಶಾಸಕರು ಅಜಯ್ ಸಿಂಗ್ ಅವರು ಇದ್ದಾರೆ, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು. ಇದು ಜವರಿಗೆ ತಾಲೂಕಿನ ಮತಕ್ಷೇತ್ರದ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ಇವತ್ತು ಯಡ್ರಾಮಿ ಮತ್ತು ಜವರಿಗೆ ಮತಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ಇದ್ದಾರೆ. ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರು ಕೇರಳ ಒಂದು ಚುನಾವಣೆ ಇದ್ದಿದ್ದಕ್ಕಾಗಿ ಮತ್ತು ಇನ್ನಿತರಗಾಗಿ ಬಂದ ತಕ್ಷಣ ನಾನು ಭೇಟಿಯನ್ನ ಕೊಟ್ಟು ಸಂಬಂಧಪಟ್ಟ ಇಲಾಖೆಗೆ ಕೂಡ ನಾನು ನಿರ್ದೇಶನವನ್ನ ಕೊಡ್ತೀನಿ ಒಂದು ಭರವಸೆನೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ 21ನೇ ತಾರೀಕು ಹೋರಾಟವನ್ನು ಸಹ ಜವರಿಗೆಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ ನಾವು.